ಸಾಹೇಬ್ರಿಗೆ, ನ್ಯಾಯಾಧೀಶರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ತಾಯಿಯವರಿಲ್ಲ, ಅವರಿದ್ದಿದ್ರು ಅವ್ರ ಪಾದಕ್ಕೆ ಮುಗಿಯೋರು. ಯಾಕಂದ್ರೆ ಕೇಂದ್ರ ಬಿಂದುವಾಗಿ ಭುವನೇಶ್ವರಿ ತಾಯಿ ಹಣೆಯಲ್ಲಿರತಕ್ಕಂಥ ಕುಂಕುಮ ಇದ್ದಾಗೆ ಅವರು ಬಂದು ಕೂತ್ಕೊಂಡಿದ್ದಾರೆ. ಇಲ್ಲ ಅವ್ರ ಮುಂದೆ ಮಾತಾಡಿ, ವಿನೋದ್ ರಾಜ್ ಅವರೇ ನೀವು ಮಾತಾಡಬೇಕು ಅಂತ ಏನ್ ಮಾತಾಡೋಣ. ಆ ನೀರಿನ ಪರಿಸ್ಥಿತಿಗಳನ್ನೆಲ್ಲ ಅವರು ವಿವರಿಸಿ ಹೇಳಿದಾಗ ನಾನು ಒಬ್ಬ ರೈತನೇ, ನನ್ನ ತಾಯಿಯವರು ಬೈದು ಸಾಕು ನೀನು ಓದಿದ್ದು ವ್ಯವಸಾಯ ಮಾಡು ಅಂತ ಹೇಳಿದ ತಕ್ಷಣ ವ್ಯವಸಾಯ ಮಾಡಕ್ ಹೋದಾಗ ಏನೇನ್ ಕಷ್ಟ ಇದೆ. ಈಗ ನನಗೆ 58 ಆಗಿದೆ. ಈ ಕೈಗಳು ಈಗ ಮುಡಿಸಿದ್ರೆ ಬಿಡ್ಸಕ್ಕಾಗಲ್ಲ ನನಗೆ. ಅಷ್ಟು ದುಡಿದಿದ್ದೀನಿ, ತುಂಬಾ ದುಡಿದಿದ್ದೀನಿ. ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಇವತ್ತು ರೈತರ ಕಷ್ಟ ಏನು ಅಂತ ಹೇಳ್ಬಿಟ್ಟು ಅಲ್ಲಿ ಸಾಹೇಬ್ರು ಬಂದಿದ್ದಾರೆ. ಆ ಕಾನೂನಿಗೆ ನಾವು ತಲೆ ಬಾಗಲೇಬೇಕು. ನಿಜವಾಗ್ಲು ಅವ್ರು ಇದರ ಅನಾಹುತಗಳು ಏನೇನಾಗತ್ತೆ ಅಂತ ಅವ್ರು ಹೇಳಿದ್ನ ನೆನೆಸ್ಕೊಂಡಾಗ ಇನ್ನು 10 ವರ್ಷಕ್ಕೆ ನಮ್ಮ ಆ ಮುಂದಿನ ತಲೆಮಾರುಗಳಿಗೆ ಏನನ್ನ ನಾವು ಕೊಡ್ತೀವಿ. ಡೀಸೆಲ್ ಪೆಟ್ರೋಲ್ ಒಂದ್ ಕಡೆ ಬಿಡ್ರಿ, ಒಳ್ಳೆ ನೀರು ಕೊಡಕ್ಕಾಗದಿರುವಂತ ತಂದೆ ತಾಯಿಂದ್ರೆ ಆಗ್ಲಿ, ಸಮಾಜ ಆಗ್ಲಿ, ರಾಜಕಾರಣಿಗಳಾಗ್ಲಿ ಎಲ್ಲವೂ ಇದಕ್ಕೋಸ್ಕರನೇ ನಾವು ಮಾಡ್ತಾ ಇರೋದು. ಜನಪರವಾಗಿರ್ಬೇಕು. ಜನಕ್ಕೆ ಕುಡಿಯಕ್ಕೆ ನೀರೇ ಕೊಡಕ್ಕಾಗ್ಲಿಲ್ಲ ಅಂದ್ರೆ ಯಾವ ರೀತಿ ನಾವು ಜನಪರವಾಗಿದ್ದೀವಿ? ರೈತರಿಗೆ ನೀರೇ ಕೊಡ್ಲಿಲ್ಲ ಅಂದ್ರೆ ಬೆಳೆ ಹಾಕಿ ಕೊಡ್ತಾರೆ ನಿಮ್ ಕೈನಲ್ಲಿ. ಆಗ್ಲೇ ಭೂಮಿನಲ್ಲಿ ಈ ಮೇಲ್ಮಣ್ಣು ಅಂತಾರೆ, ಟಾಪ್ ಸಾಯಿಲ್ ಎಲ್ಲ ಎರೋಷನ್ ಆಗಿ ಹೊಟ್ಟೋಗ್ಬಿಟ್ಟಿದೆ. ಅದ್ರಲ್ಲಿ ಶಕ್ತಿನೇ ಇಲ್ಲ. ಭೂಮಿ ತಾಯಿ ಶಕ್ತಿ ಕಳ್ಕೊಂಡ್ಬಿಟ್ಟಿದ್ದಾಳೆ. ನಾವು 1-2 ಮಕ್ಕಳು ಅಥವಾ 10 ಮಕ್ಕಳು ಇದ್ರೆ ತಾಯಿ ಶಕ್ತಿ ಕಳ್ಕೊಂಡ್ಬಿಡ್ತಾಳೆ, ತುಂಬಾ ದುಸ್ಥಿತಿಗೆ ತಲುಪಿಬಿಡ್ತಾಳೆ ಅಂತ ಹೇಳ್ತಾರೆ. ಈ ಭೂಮಿ ತಾಯಿ ಎಷ್ಟು ಕೋಟ್ಯಾಂತರ ವರ್ಷದಿಂದ ಎಲ್ಲಾ ಮಕ್ಕಳಿಗೆ ಊಟ ಕೊಟ್ಟು ನಮ್ಮನ್ನು ಈ ರಕ್ತದಿಂದ ಬೆಳೆದಿರ್ತಕ್ಕಂಥ ಬೆಳೆ ಇವನ್ನೆಲ್ಲ ಕೊಟ್ಟು ಅವಳು ಸುಸ್ತಾಗಿದ್ದಾಳೆ. ನಾವು ಅವಳ ಮೇಲೆ ಮಾಡತಕ್ಕಂಥ ಈ ದೌರ್ಜನ್ಯ ಖಂಡಿತ ನಾವು ನಿಲ್ಲಿಸಲೇಬೇಕು. ಯಾವತ್ತು ಎಲ್ಲಿಗೂ ಆಗದಿರತಕ್ಕಂಥ ಒಂದು ಅನಾಹುತ ಯಾಕೆ ಇಲ್ಲಾಗಬಾರ್ದು ಅನ್ನುವಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಭಗವಂತ ಪ್ರಕೃತಿಲಿ ಅಡಗಿ ಕೂತಿದ್ದಾನೆ. ಆ ಪ್ರಕೃತಿನ ಅರ್ಥವನ್ನು ಒಬ್ಬ ರೈತ ಮಾತ್ರ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ವಿಜ್ಞಾನಿಗಳಿಗೂ ಮುಂಚೆ ವಿಜ್ಞಾನನ ತಿಳಿಸ್ಕೊಟ್ಟವನು ರೈತನೇ ವಿಜ್ಞಾನಿಗಳಿಗೆ. ಹಾಗಾಗಿ ನಾನು ಎಷ್ಟು ಹೆಚ್ಚು ಮಾತಾಡಿದ್ರು ಕೂಡ ಅದು ಕಮ್ಮಿನೇ ಅನ್ನಿಸ್ತದೆ. ಹಿರಿಯರು ಕೂತಿದ್ದಾರೆ, ಅವ್ರ ಮಾತು ಕೇಳಿಕೊಂಡು ಅವರು ಹೇಳಿರುವಂತ ರೀತಿ ನೀತಿಗಳು ಏನಿದೆಯೋ ಅದನ್ನು ಅನುಸರಿಸಿಕೊಂಡು ಇವತ್ತಲ್ಲ ಯಾವತ್ತಲ್ಲ ಕಷ್ಟಪಟ್ಟು ನಾವು ಮಿನರಲ್ ವಾಟರ್ ಬೇಕು ಅಂತ ಇವತ್ತು ಕಾಸು ಕೊಟ್ಟು ಕುಡಿತಾ ಇದೀವಿ. ಒಂದು ಕಾಲಕ್ಕೆ ನಾವು ನೆಮ್ಮದಿಯಾಗಿ ಈ ನದಿ ನೀರು, ಈ ಕೊಳದ ನೀರು ಅದು ಶೋಧಿಸ್ಕೊಂಡು ಕುಡಿತಾ ಇದ್ವಿ. ಯಾವ ಕಾಯಿಲೆನೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಇವತ್ತು ಹೇಳ್ತಾರೆ ಮಿನರಲ್ ವಾಟರ್ ಕುಡಿದ್ರೆ ಕೂಡ ಅದರಲ್ಲಿ ಕೂಡ UV ಟ್ರೀಟ್ಮೆಂಟ್ ನಲ್ಲಿ ಫಸ್ಟ್ ಕಿಡ್ನಿಗಳಿಗೆ ತೊಂದರೆ ಆಗತ್ತೆ, ಹಾರ್ಟ್ಗೆ ತೊಂದರೆ ಆಗತ್ತೆ ಅಂತ ಹೇಳಿ ಈ ಮಟ್ಟಕ್ಕೆ ಬಂದು ನಿಂತಿದೆ. ಅದನ್ನು ನಾವು ಕಾಸು ಕೊಟ್ಟು ವಿಷನ ತಗೊಂಡು ಕುಡಿತಾನೆ ಇದೀವಿ. ಈ ಪರಿಸ್ಥಿತಿ ಬರಬಾರ್ದು. ಒಳ್ಳೆ ನೀರು ರೈತರಿಗೆ ಬೇಕಾಗಿರುವಂತದ್ದು. ಖಂಡಿತ ಯಾವುದೇ ಸರ್ಕಾರವಾಗ್ಲಿ, ನಾನು ಹೋದ್ ಸರಿ ಕೂಡ ಅದನ್ನೇ ಹೇಳಿದೆ ನಾನು ಪ್ರೆಸ್ ಮೀಟ್ ಅಲ್ಲಿ, ಕುಡಿಯೋ ನೀರು ವಿಷಯದಲ್ಲಿ ಈ ಮಟ್ಟಕ್ಕೆ ಯಾಕೆ ಇನ್ನೊಂದು ಸರ್ಕಾರ ಈ ರೀತಿ ಮಾಡ್ತು, ನಾನು ಯಾಕೆ ಇನ್ನೊಂದು ಸರ್ಕಾರ ಆತರ ಮಾಡ್ತು, ನಾ ಅದಕ್ಕಿಂತ ಮೋಸವಾಗಿ ಮಾಡ್ಬಿಡೋದ ರೈತರಿಗೆ? ಯಾಕೆ ಮಾಡ್ಬೇಕು ಆ ಕೆಲಸ? ಮಾಡಕ್ಕೆ ಎಷ್ಟೋ ಕೆಲಸಗಳಿದೆ. ನೆರೆ ರಾಜ್ಯಗಳೆಲ್ಲಾನು ಎಲ್ಲಾ ಅವಕಾಶಗಳನ್ನು ಎಳ್ಕೊಂತ ಇದೆ. ನಾವು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕುಡಿಯ ನೀರನ್ನ ಈ ಮಟ್ಟಕ್ಕೆ ಇಷ್ಟು ಕೇವಲವಾಗಿ ಅವರು ಹೇಳ್ತಾ ಇದ್ರೆ ಬಾಯಿನಲ್ಲಿ ಅದು ನಮಗೆ ಒಂಥರ ಮೈಯೆಲ್ಲ ಒಂಥರ ಒಂದು ಅಸಹ್ಯ ಆಗತ್ತೆ. ಆ ನೀರು ಈ ರೀತಿ ಬರ್ಬೋದಾ? ಇದ್ರೊಳಗಡೆ ಬಂದ್ರೆ ಏನಾಗ್ಬೋದು? 350 mld ಅಂತ ಹೇಳ್ತಾರೆ. ನಮ್ಗೆ ಅದು ಎಷ್ಟು ಲೆಕ್ಕ ಗೊತ್ತಿಲ್ಲ. 15 ದಿವಸ, 1 ತಿಂಗಳಿಗೆಲ್ಲ ಅಷ್ಟು ಹೀನಾಯ ಸ್ಥಿತಿಗೆ ತಲುಪಿಬಿಡುತ್ತೆ. ನೀರಿನ ವಾಟರ್ ಟೇಬಲ್ ಎಲ್ಲ ತುಂಬಾ ಒಂದು ಕೇವಲವಾದ ಒಂದು ಮಟ್ಟಕ್ಕೆ ಹೋಗ್ಬಿಡುತ್ತೆ. ಕಾಯಿಲೆಗಳು ಬರುತ್ತೆ. ಮೊದಲೇ ಏನು ಇಲ್ದಿರೇನೆ ಕಾಯಿಲೆಗಳು. ನನಗೆ ಕಾಯಿಲೆ ಇದೆ. 47ರಲ್ಲಿ ನನಗೆ ಹಾರ್ಟ್ ಅಟ್ಯಾಕ್ ಆಯಿತು. ಮನುಷ್ಯನಿಗೆ ಇರುವಂತ ಒತ್ತಡದಲ್ಲಿ ಏನೇನ ಡ್ರೈವಿಂಗ್ ಮಾಡ್ತಾನೆ ಹಾರ್ಟ್ ಅಟ್ಯಾಕ್ ಆಯಿತು. ನಾನೊಬ್ಬ ರೈತನ ಮಗನಾಗಿದ್ರಿಂದ ನನ್ನ ತಾಯಿಯವರು ಎದೆ ನೀವಿಸ್ಕೊಂಡು 50 ಕಿಲೋಮೀಟರ್ ಡ್ರೈವ್ ಮಾಡಿ MS ರಾಮ್ಯದಲ್ಲಿ ಹೋಗಿ ಬಿದ್ದೋಗ್ಬಿಟ್ಟೆ ನಾನು. ಅದೇ ನಾನು ರೈತನಾಗಿರ್ಲಿಲ್ಲ ಅಂದಿದ್ರೆ ಖಂಡಿತ ಬರೀ 3 ಕಿಲೋಮೀಟರ್ನಲ್ಲಿ ಅಲ್ಲೇ ಮಲಗ್ಬಿಡ್ತಾ ಇದ್ದೆ ನಾನು. ಆ ಶಕ್ತಿ ಬಂತು. ನನ್ 2 ಕಾಲ್ ಮಾತ್ರ ಬಿದ್ದೋಯ್ತು ಕೆಳಗಡೆ ಇಳಿಯುವಾಗ. ಲಾಸ್ಟ್ಗೆ 50 ಕಿಲೋಮೀಟರ್ ಡ್ರೈವ್ ಮಾಡಿದ್ದೀನಿ ನಾನು. ಹಾಗಾಗಿ ಇದನ್ನ ನಾನು ಹುಡುಗಾಟವಾಗಿ ನಿಮ್ಗೆ ಯಾರಿಗೂ ಮಾತಾಡ್ತಾ ಇಲ್ಲ. 100-150 ಮೂಟೆ ಭತ್ತ ಬೆಳೆದವರು, ಇಲ್ಲಿನೂ ಹೆಚ್ಚು ಕಡಿಮೆ 35-40 ಮೂಟೆ ಭತ್ತ
ಬಿಡದಿರ ಬೆಳೆದು ಕುಣಗಲ್ ಜಂಕ್ಷನ್ ನಲ್ಲಿ ಇರ್ತಕ್ಕಂಥ ರೈಸ್ ಮಿಲ್ ನಲ್ಲಿ ನನ್ನ ತಾಯಿಯವರು ಕೂತ್ಕೊಳ್ಳೋರ ಮೂಟೆಗಳ ಮೇಲೆ ಕೂತ್ಕೊಂಡು ಆ ಅಕ್ಕಿ, ಆ ನುಚ್ಚು, ಆಮೇಲೆ ಜಾಸ್ತಿ ಪಾಲಿಶ್ ಮಾಡಿಸ್ತಾ ಇರಲಿಲ್ಲ ನನ್ನ ತಾಯಿಯವರು. ಚೆನ್ನಾಗಿ ಬಸ್ತು ಬಿಟ್ಟು ಆ ಅಲ್ಯೂಮಿನಿಯಂ ತೂತಿರುವಂತ ಆ ತಟ್ಟೆನಲ್ಲಿ ಬಸ್ತು ಬಿಟ್ಟು ಕೊಡೋರು. ತಿನ್ನಪ್ಪ, ಒಳ್ಳೆ ಅನ್ನ, ಇದನ್ನ ಊಟ ಮಾಡಪ್ಪ ನೀನು. ಎದರ್ ಬೆಳ್ತಿಗೆ ಮಾಡೋರು ಎಷ್ಟು ಜನಕ್ಕೆ ಗೊತ್ತು? ಕುಸ್ಲಕ್ಕಿ ಬಂದು ಸಂಪೂರ್ಣವಾಗಿ ಬೇಯಿಸಿದ್ರೆ ಅದು ಕುಸ್ಲಕ್ಕಿ ಇದೆ, ಇನ್ನೊಂದು ಅರ್ಧ ಬೇಯಿಸಬೇಕು. ಅರ್ಧ ಬೇಯಿಸಿರುವಂತ ಕುಸ್ಲಕ್ಕಿ ನೀವು ಊಟ ಮಾಡಿ ನೋಡಿ, ಯಾವ ಹಸಿ ಅಕ್ಕಿ ಅದ್ರ ಮುಂದೆ ಇಲ್ಲ. ನೀವೇನ್ ಕಾಳ್ಗೊಜ್ಜಿ ಏನೇನ್ ಮಾಡ್ತೀರ ಎಲ್ಲ ಅದ್ರಲ್ಲಿ ಮಾಡ್ಬೋದು. ಆದ್ರೆ ಮುಖ್ಯವಾಗಿ ಇದಕ್ಕೆ ಬೇಯಿಸಕ್ ಬೇಕಾಗಿರೋದು, ಎಲ್ಲದಕ್ಕೂ ಬೇಕಾಗಿರೋದು ಕಾರಣ ನೀರು. ಕೆಟ್ಟ ನೀರಿನಲ್ಲಿ ನಾವೇನು ಮಾಡಕ್ಕಾಗಲ್ಲ. ಅಟ್ಟಿದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತ ಕೆಲಸ ನಾವು ಮಾಡ್ಕೊಳ್ಳೋದು ಬೇಡ. ಹಿರಿಕರಿದ್ದಾರೆ, ಅವ್ರು ತೋರಿಸಿರೋ ಮಾರ್ಗದರ್ಶನದಲ್ಲಿ ಖಂಡಿತ ಅರಣ್ಯ ಇಲಾಖೆ ವಿಷಯದಲ್ಲೂ ನನ್ನ ತಾಯಿಯವರು ಮಲಗಲಿಲ್ಲ 4 ವರ್ಷ. ಆರ್ಚಿವ್ಸ್ ಇಂಡಿಯಾದಿಂದ ರೆಕಾರ್ಡ್ಸ್ ತೆಗೆದುಬಿಟ್ಟು 1919ರಲ್ಲಿ ಮತ್ತೆ ಇದು ಕೆಂಪು ಕುಷ್ಕಿ ಬೀಳು ಅಂತ ಮೈಸೂರು ಮಹಾರಾಜರು ಅದನ್ನ ಸರ್ಟಿಫೈ ಮಾಡಿದ್ದಾರೆ. PLPA, ಪಂಜಾಬ್ ನ್ಯಾಷನಲ್, ಹರಿಯಾಣ ಹೈಕೋರ್ಟ್ ಎರಡೂ ಹೇಳಿದೆ. ರೆಕಾರ್ಡ್ ಅಲ್ಲಿ ಅರಣ್ಯ ಅಂತ ಇದ್ರೆ ಮಾತ್ರ ಅದು ಅರಣ್ಯ, ಇಲ್ಲ ಅಂದ್ರೆ ಅದು ಅರಣ್ಯ ಅಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೆ ಇದು ಮನದಟ್ಟಾಗಬೇಕು. ಕಾಗೋಡು ತಿಮ್ಮಪ್ಪನವ್ರು ನನಗೆ ಬೈದ್ ಬುದ್ಧಿ ಹೇಳಿದ್ರೆ, ಮಂಗ್ಯ ನಿನಗೆಲ್ಲ ಆಸ್ತಿ ಬೇಕಾ ಅಂತ ಕೇಳಿ ಉಗಿದಿದ್ರು. ನಾನು ಅವ್ರು ಉಗಿದ್ರು ತಪ್ಪೇ ಇಲ್ಲ, ಅವ್ರು ಉಗಿದ ಮೇಲೆ ಸ್ವಲ್ಪ ಬುದ್ಧಿ ಬಂತು ಅಷ್ಟೇನೆ. ಹಂಗಾಗಿ ದಯವಿಟ್ಟು ಈ ನೀರಿನ ವಿಷಯದಲ್ಲಿ ಅದು 12 ಗಂಟೆ ರಾತ್ರಿ ಆಗ್ಲಿ ಏನೇ ಆಗ್ಲಿ ಸದಾ ಸಿದ್ಧನಾಗಿದ್ದೀನಿ. ವಿನೋದ್ ರಾಜ್, ಪ್ರಾಣದ ಮೇಲೆ ನಮಗೂ ಭಯ ಇಲ್ಲ. ಹೆಂಡತಿ ಮಗನ್ನ ಎಲ್ಲೋ ಬಿಟ್ಬಿಟ್ಟಿದ್ದೀನಿ, ಏನು ಯೋಚನೆ ಇಲ್ಲ, ಅವ್ರು ನೆಮ್ಮದಿಯಾಗಿದ್ದಾರೆ. ನಾನು ಒಬ್ಬನಿದ್ದೀನಿ, ಅದೇನಾಗತ್ತೋ ಆಗ್ಲಿ, ನಾನು ಬರ್ತೀನಿ. ಒಳಗೋಗಿ ಕೂತ್ಕೋಬೇಕಂದ್ರೆ ಕೂತ್ಕೋತೀವಿ, ಏನ್ ತೊಂದರೆ ಇಲ್ಲ, ಕಷ್ಟ ಇಲ್ಲ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಗಂಗೆ ಅವಳು ಹಿಮಾಲಯದಿಂದ ಹೊರಟ್ರೆ ಏನು, ಇಲ್ಲಿಂದ ಹೊರಟ್ರೆ ಏನು, ಎಲ್ಲಿಂದ ಹೊರಟ್ರೆ ಏನು, ನೀರು ಅವಳು. ನಮ್ಮ ನೀರನ್ನ ನಾವು ಕೆಡಿಸ್ಕೋಬಾರ್ದು, ಗಂಗೆನ ಮರಿಬೇಡಿ. ನೋಡಿ, ಗಂಗಮ್ಮನ ಪೂಜೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪವಿತ್ರವಾದ ಜಾಗಕ್ಕೆ ಅಂತ ಕೊಳಚೆ ನೀರನ್ನ ಕಳಿಸುವಂತದ್ದು ಮಹಾ ತಪ್ಪು. ಈ 2 ಮಾತನ್ನ ನನಗೆ ಮಾತಾಡ್ಸಕ್ಕೆ ಅವಕಾಶ ಕೊಟ್ಟು, ಲೀಲಾವತಿಯವ್ರ ಮಗ ಅಂತ ನನಗೆ ಗೌರವ ಕೊಟ್ಟು ನೀವು ಬಿಟ್ರೆಲ್ಲ ಮಾತಾಡೋದಕ್ಕೆ ಸದಾ ಎಂದೆಂದು ನೆಲಮಂಗಲದ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ, ಅಂದನವರಿಗೆ, ಬೈರೇಗೌಡರಿಗೆ, ನಮ್ಮ ಮಾಜಿ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರಿಗೆ, ಈಕೆ ಅವರಿಗೆ, ನಮ್ಮ ಚಿತ್ರರಂಗದ ಆಮೇಲೆ ಸಾಹೇಬ್ರಿಗೆ ನಾವು ಸದಾಕಾಲ ಅವ್ರಿಗೆ ಹೇಳಿದ ಮಾರ್ಗದರ್ಶನದಲ್ಲೇ ನಾವು ಹೋಗ್ತೀವಿ. ನಮಗಿನ್ನೇನೂ ಗೊತ್ತಿಲ್ಲ. ನಾಗರಾಜ್ ಸಾಹೇಬ್ರಿಗೆ, ಅಲ್ಲಿ ಪಾಪ ರೈತ ಮುಖಂಡರಿದ್ದಾರೆ. ನಿಮ್ಮೆಲ್ಲರಿಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಭಿಮಾನಿಗಳಿಗೂ ಸೇರಿ ಶಿರಸಾಷ್ಟಾಂಗ ನಮಸ್ಕಾರ ಸ್ವಾಮಿ. ಒಳ್ಳೇದಾಗ್ಲಿ, ಜಯವಾಗ್ಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.